ಈಗಾಗಲೇ ಮಾನವನ ವಿಕಾಸ ಎಂಬ ಅಧ್ಯಯನದಲ್ಲಿ ಮೊದಲಿಗೆ ಭೂಮಿಯ ಉಗಮದ ಬಗ್ಗೆ ಹೇಳಿದಿವಿ. ಇಂದು ಅದರ ಮುಂದುವರೆದ ಭಾಗವಾದಂತಹ ಮತ್ತು ಭೂಮಿ ಹುಟ್ಟಿದ ಮೇಲೆ ಜೀವ ಉಗಮ ಹೇಗಾಯಿತು ಅನ್ನೋದ್ರ ಬಗ್ಗೆ ನೋಡೋಣ. ನಿಮಗೆ ಈಗಾಗಲೇ ಗೊತ್ತು ಚಂದ್ರನ ಉಗಮ ಹೇಗಾಯಿತು, ಭೂಮಿಯ ಹವಾಗುಣ ನಿರ್ಮಾಣ ಹೇಗಾಯಿತು ಅಂತ. ಆದರೆ ಈ ಪ್ರಕ್ರಿಯೆಯು ಸಡನ್ ಆಗಿ ನಿರ್ಮಾಣವಾದದ್ದಲ್ಲ. ಹಲವು ಮಿಲಿಯನ್ ವರ್ಷಗಳ ಕಾಲ ಕರಗಿದ ಬಿಸಿ ಗೋಳವಾಗಿದ್ದ ಭೂಮಿಯು ಕ್ರಮೇಣ ತಂಪಾಗಲಾರಂಭಿಸಿತು. ಅಂತೆಯೇ ಜ್ವಾಲಾಮುಖಿ ಸ್ಫೋಟಗಳು ಕಡಿಮೆ ಆದವು. ಇದರಿಂದ ಭೂಮಿಯ ಮೇಲ್ಪದರವು ಗಟ್ಟಿ ಶಿಲೆಯಾಗಿ ಮಾರ್ಪಟ್ಟಿತು. ಇದನ್ನ ಭೂಮಿಯ ಕ್ರಸ್ಟ್ ಅಂತ ಕರಿತೀವಿ. ತಂಪಾಗುವಿಕೆಯ ಪ್ರಕ್ರಿಯೆ ಮುಂದುವರೆದು ಭೂಮಿಯ ಮೇಲ್ಪದರವು ಕುಗ್ಗಲಾರಂಭಿಸಿ ಬೆಟ್ಟಗಳು ಹಾಗೂ ಕಣಿವೆಗಳು ಸೃಷ್ಟಿಯಾದವು. ನೋಡಿ, ಒಂದು ಸೇಬಿನ ಹಣ್ಣನ್ನ ಹಲವು ದಿನಗಳ ಕಾಲ ಒಣಗಲು ಬಿಟ್ಟಾಗ ಅದರ ಮೇಲ್ಮೆಯಲ್ಲಿ ಉಂಟಾಗುವಂತಹ ಮಡಿಕೆಗಳನ್ನ ಈ ಪ್ರಕ್ರಿಯೆಗೆ ಹೋಲಿಸಿ ಅರ್ಥ ಮಾಡ್ಕೋಬಹುದು. ಜ್ವಾಲಾಮುಖಿಗಳಿಂದ ಬಿಡುಗಡೆಯಾದ ಅನಿಲಗಳು ಭೂಮಿಯ ಆರಂಭಿಕ ವಾತಾವರಣವನ್ನ ಸೃಷ್ಟಿಸಿತು. ಭೂಮಿಯ ಮೇಲ್ಮೈ ಅತಿ ಹೆಚ್ಚು ಉಷ್ಣಾಂಶವನ್ನ ಹೊಂದಿದ್ದು ನೀರು ಆವಿ ರೂಪದಲ್ಲಿತ್ತು. ಭೂಮಿಯು ಮತ್ತಷ್ಟು ತಂಪಾಗಲಾರಂಭಿಸಿದಂತೆ ಆವಿಯ ಮೋಡಗಳಾಗಿ ನಂತರ ಧಾರಾಕಾರವಾಗಿ ಮಳೆ ಸುರಿಯಲಾರಂಭಿಸಿತು. ಈ ದೀರ್ಘ ಸುರಿಮಳೆಯು ಭೂಮಿಯ ಮೇಲೆ ಕೆರೆ, ಕೊಳ್ಳ, ನದಿ, ಸರೋವರ ಮತ್ತು ಸಮುದ್ರಗಳನ್ನ ನಿರ್ಮಾಣ ಮಾಡಿತು. ಈ ಸುರಿಮಳೆ ಮತ್ತು ಮಾರುತಗಳು ಬೆಟ್ಟ ಹಾಗೂ ಕಣಿವೆಗಳನ್ನ ಸವೆಸಲಾರಂಭಿಸಿದವು. ಶಿಲೆಗಳು ಸಣ್ಣ ಕಣಗಳಾಗಿ ಸವೆದು ಮರಳು, ಮಣ್ಣು ಮತ್ತು ಸಮುದ್ರದಳ ನಿರ್ಮಿತಗೊಂಡವು. ಇಷ್ಟೆಲ್ಲ ಆದರೂ ಭೂಮಿಯ ಮೇಲೆ ಜೀವ ಉದಯಿಸಲು ಪೂರಕ ವಾತಾವರಣ ಇನ್ನೂ ಸಿದ್ಧಗೊಂಡಿರಲಿಲ್ಲ. ಯಾಕಂದ್ರೆ ಭೂಮಿಯ ವಾತಾವರಣ ವಿಷಯುಕ್ತವಾಗಿತ್ತು. ಹಾಗಿದ್ರೆ ಜೀವದ ಉಗಮ ಹೇಗಾಯಿತು? ಅದರ ವಿಕಸನ ಹೇಗಾಯಿತು? ಭೂಮಿಯ ಮೇಲೆ ಜೀವದ ಉಗಮವನ್ನ ಕುರಿತು ಅನೇಕ ಸಿದ್ಧಾಂತಗಳಿವೆ. ಜನಪ್ರಿಯ ಸಿದ್ಧಾಂತವೊಂದರ ಪ್ರಕಾರ ಸುಮಾರು 700 ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣದಲ್ಲಿನ ಮೂಲಭೂತ ರಾಸಾಯನಿಕಗಳಾದ ಜಲಜನಕ ಮತ್ತು ಇಂಗಾಲಗಳು ಯಾವುದೋ ರೀತಿಯಲ್ಲಿ ಸಮ್ಮಿಳಿತಗೊಂಡು ಜೀವವು ನೀರಿನಲ್ಲಿ ಉದಯಿಸಿತು. ಇದು ನಿಧಾನಗತಿಯಲ್ಲಿ ವಿಕಸನಗೊಂಡು ಆರಂಭಿಕ ಗಿಡಗಳಾಗಿ ಮಾರ್ಪಟ್ಟಿತು. ಕ್ರಮೇಣವಾಗಿ ಈ ನೀರಿನ ಗಿಡಗಳು ಆಳವಿಲ್ಲದ ಬೆಚ್ಚಿನ ಸಮುದ್ರ ಭಾಗಗಳನ್ನೆಲ್ಲ ಆಕ್ರಮಿಸಿಕೊಳ್ತಾ ಬಂತು. ನಂತರ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತಾ ಭೂಭಾಗವನ್ನು ಅತಿಕ್ರಮಿಸಿ ಬೆಳೆಯಲು ಆರಂಭಿಸಿದವು. ಸುಮಾರು 500 ಮಿಲಿಯನ್ ವರ್ಷಗಳ ಪೂರ್ವದಲ್ಲಿ ಪ್ರೋಟೋಜೋವಾ ನೀರಿನಲ್ಲಿ ಉತ್ಪತ್ತಿಯಾಯಿತು. ಅದು ಪ್ರಾಣಿ ಪ್ರಭೇದದ ಉಗಮದಲ್ಲಿನ ಪ್ರಥಮ ರೂಪವೆಂದು ಪರಿಗಣಿಸಲಾಗಿದೆ. ಆ ನಂತರದಲ್ಲಿ ಏಕಕೋಶೀಯ ಜೀವಿಗಳು, ಬಹುಕೋಶೀಯ ಜೀವಿಗಳು ಪರಿವರ್ತನೆಗೊಂಡವು. ಈ ದ್ಯುತಿಸಂಶ್ಲೇಷಿತ ಏಕಾಣು ಜೀವಿಗಳು ವಿಕಸನಗೊಂಡಂತೆ ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಡುಗಡೆ ಮಾಡಲಾರಂಭಿಸಿದವು. ಈ ಕ್ರಿಯೆಯಿಂದ ಭೂಮಿಯ ಉನ್ನತ ಜೀವಿಗಳ ಉಗಮ ಮತ್ತು ವಿಕಸನಕ್ಕೆ ಕಾರಣವಾಯಿತು ಹಾಗೂ ಭೂಮಿಯು ವಾಸಯೋಗ್ಯವಾಯಿತು. ನಂತರ ಜಲಜೀವಿಗಳು ಸೃಷ್ಟಿಯಾದವು. ಕೀಟಾಣುಗಳು ಮತ್ತು ಉಭಯಚರಿಗಳು ಅಸ್ತಿತ್ವಕ್ಕೆ ಬಂದವು. ಉಭಯಚರಿಗಳು ಜಲ ಹಾಗೂ ನೆಲದ ಮೇಲೆ ಎರಡೂ ಕಡೆ ಜೀವಿಸಲು ಶಕ್ತವಾದವು. ಆ ನಂತರ ಸರೀಸೃಪಗಳು ಜನಿಸಿದವು. ಅವುಗಳಲ್ಲಿ ಕೆಲವು ಪ್ರಭೇದಗಳು ಕಾಲಕ್ರಮೇಣ ಪಕ್ಷಿಗಳಾಗಿ ಪರಿವರ್ತನೆಯಾದರೆ ಹೀಗೆ ಬಗೆ ಬಗೆಯ ಜೀವ ವಿಧಗಳು ವಿಕಸನಗೊಳ್ಳಲು ಸುಮಾರು 400 ಮಿಲಿಯನ್ ವರ್ಷಗಳು ಬೇಕಾದವು. ಸಸ್ತನಿಗಳು ಸುಮಾರು 200 ಮಿಲಿಯನ್ ವರ್ಷಗಳ ಹಿಂದೆ ವಿಕಸನವಾದವು. ಕುದುರೆ, ಒಂಟೆ, ನಾಯಿ ಮುಂತಾದವು 50 ಮಿಲಿಯನ್ ವರ್ಷಗಳ ಹಿಂದೆ ಜನಿಸಿದವು. ಹೀಗೆ ಹಲವಾರು ಜೀವ ಪ್ರಭೇದಗಳು ಉಗಮಿಸಿ ಪ್ರವರ್ತಿಸಿದವು. ಅವುಗಳಲ್ಲಿ ಹಲವು ಪ್ರಭೇದಗಳು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಇಲ್ಲವೇ ಇತರೆ ಜೀವಿಗಳ ಪ್ರಾಬಲ್ಯವನ್ನು ಎದುರಿಸಲಾಗದೆ ಅಳಿದುಕೋದವು. ಉದಾಹರಣೆಗೆ, ಒಂದೊಮ್ಮೆ ಪ್ರಬಲವಾಗಿದ್ದ ಡೈನೋಸಾರ್ಗಳು ಸುಮಾರು 65 ಮಿಲಿಯನ್ ವರ್ಷಗಳ ಹಿಂದೆ ಅಳಿದವು.
ಹಲೋ ಸ್ನೇಹಿತರೆ, ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ. ಕಲಿ ಆಪ್ ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.